ಈಗ ಸದ್ಯಕ್ಕೆ ಆನೆ ಅಬ್ಸರ್ವ್ ಮಾಡ್ತಾ ಇದೀವಿ. ಏನೇ Okay. ಯಾವುದೇ ಅಂದ್ರೆ ಯಾವುದೇ ಸಿಂಪ್ಟಮ್ಸ್ ಕಂಡು ಬಂದಿಲ್ಲ. ವೀಕ್ ಆಗಿರೋದು ಆ ಥರ ಏನು ಇದಾಗಿಲ್ಲ. ಅದೇ ಕೋರೆ Natural ಮುರಿದಿದೆ ಆಗಿ ಅಂದ್ರೆ ಅದಕ್ಕೆ ತುಂಬಾ ಮೇಜರ್ ಏಟ ಇಲ್ಲ ಸರ್ ಅದಕ್ಕೆ? ಇಲ್ಲ ಮಾಮೂಲಿ ಅದು ಕೋರೆ ನ್ಯಾಚುರಲ್ ಆಗಿ ಮುರಿದಿರೋದ್ರಿಂದ ಅಂದ್ರೆ ಹಾ, ಹಾ. ಬುಡದಿಂದ ಬಂದಿರೋದ್ರಿಂದ ಹಾ. ಸದ್ಯಕ್ಕೆ ಏನೋ ಆ ಥರ ಕಂಡು ಬಂದಿಲ್ಲ. ಒಟ್ಟು ಹಾ. ಅಬ್ಸರ್ವೇಷನ್ ಅಲ್ಲಿ ಇದೆ ಆನೆ. ಅಂದ್ರೆ ತುಂಬಾ ಜನ ಅದ್ರ ಬಗ್ಗೆ ಟ್ರೀಟ್ಮೆಂಟ್ ಮಾಡ್ತಿದ್ದಾರೆ, ಫ್ಯಾನ್ಸ್ಗಳೆಲ್ಲ ಬಹಳ ಜನ ಇದು ಮಾಡ್ತಿದ್ದಾರೆ. ಸಕಲೇಶಪುರ ಹೋಗಿದೆ ಹಾ. ಅಬ್ಸರ್ವೇಷನ್ ಅಲ್ಲಿ ಇದ್ದಾರೆ. ಯಾರು ಆ ಥರ ಇದೇನಾದ್ರು ಕಂಡು ಬಂತು ಅಂದ್ರೆ ಇಮಿಡಿಯೇಟ್ ಚಿಕಿತ್ಸೆಗೆ ನಾವು ಡಾಕ್ಟರ್ ಹತ್ರ ಸರ್ ಅದನ್ನ ಮಾಡಿ ದಯವಿಟ್ಟು ಮತ್ತೆ. ಅಬ್ಸರ್ವೇಷನ್ ಅಲ್ಲಿ ಇದೆ. ಹಾ. ಸಕಲೇಶಪುರ ಆ ಕಡೆ ಸೈಡ್ ಹೋಗಿದೆ. ಸರಿ ಸರ್, ದಯವಿಟ್ಟು ಅದನ್ನ ಅಬ್ಸರ್ವ್ ನೀಡಿ ಆದಷ್ಟು ಚಿಕಿತ್ಸೆ ಮಾಡೋ ಪ್ರಯತ್ನ ಪಡಿ ಸರ್. ಎಸ್, ಇವತ್ತಿನ ಒಂದು ಅಪ್ಡೇಟ್ ತಾವೆಲ್ಲರೂ ಕೂಡ ಗಮನಿಸಿರ್ತೀರಾ. ಸೊ ಆನೆ ಆರಾಮಾಗಿದೆ, ಹುಷಾರಾಗಿದೆ. ಜೊತೆಗೆ ನಿನ್ನೆಯಿಂದನೇ ಅರಣ್ಯ ಇಲಾಖೆ ಅಬ್ಸರ್ವೇಷನಲ್ಲಿ ಇಟ್ಟಿದ್ದಾರೆ. ಕಂಪ್ಲೀಟ್ ಅಂದರೆ ಈಗ ಏನೋ ಭೀಮ ಇದ್ದಾನೆ, ಭೀಮನಿಂದ ದೂರದಲ್ಲಿಯೇ ಕಾಯ್ದಿರಿದುಕೊಂಡು ಅರಣ್ಯ ಇಲಾಖೆ ETF ಸಿಬ್ಬಂದಿ ವರ್ಗದವರು ಕಾಯ್ತಾ ನಿಂತ್ಕೊಂಡಿರ್ತಾರೆ. ಅಲ್ಲಿ ಆನೆಯನ್ನು ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಆನೆ ಹೇಗಿದೆ, ಆನೆ ಬಿಹೇವಿಯರ್ ಹೇಗಿದೆ, ಸೊ ರಕ್ತ ಏನಾದರೂ ನಿಂತಿದೆಯಾ, ರಕ್ತ ಏನಾದರೂ ಬರ್ತಿದೆಯಾ, ರಕ್ತ ನಿಂತಾಗಿದೆಯಂತೆ ಅಫ್ಕೋರ್ಸ್. ಮತ್ತು ಚೆನ್ನಾಗಿ ಏನಾದರೂ ಊಟ ಮಾಡ್ತಿದೆಯಾ, ಚೆನ್ನಾಗಿ ಮಲಗ್ತಿದೆಯಾ, ಮೇವೆಲ್ಲ ತಿಂತಾ ಇದೆಯಾ. ಸೊ ಈ ರೀತಿಯೆಲ್ಲ ಅವರು ಅಬ್ಸರ್ವ್ ಕಂಪ್ಲೀಟಾಗಿ ಮಾಡ್ತಾರೆ. ಯಾಕೆಂದರೆ ಅವ್ರಿಗೆ ಕಂಪ್ಲೀಟಾಗಿ ಗೊತ್ತಾಗುತ್ತೆ ಗಾಯ ಈಲಾಗ್ತಿದೆಯಾ, ಆ ಥರ ಎಲ್ಲ ಅವ್ರಿಗೆ ಕರೆಕ್ಟ್. ಯಾಕೆಂದರೆ ತುಂಬಾ ಎಕ್ಸ್ಪೀರಿಯೆನ್ಸ್ ಇರುತ್ತಲ್ಲ ಅರಣ್ಯ ಇಲಾಖೆಗೆ, ಅದೆಲ್ಲ ಕೂಡ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಇಫ್ ಇನ್ ಕೇಸ್ ಟ್ರೀಟ್ಮೆಂಟ್ ಅವಶ್ಯಕತೆ ಇದ್ದರೆ, ಯಾಕೆಂದರೆ ಇದೆಲ್ಲವೂ ಕೂಡ ಪ್ರಕೃತಿ ನ್ಯಾಚುರಲ್ ಆಗಿ ಆಗುವಂಥ ಸಹಜ ಫೈಟ್ಗಳು. ಮದಗಜಗಳ ಕಾಳಗ ಅಂದ್ರೆ ಹಾಗೇನೆ, ದಂತ ಬಿದ್ದರೆ ಅಕಸ್ಮಾತ್ ಕಟ್ಟಾದರೆ ಅದಾಗೆ ವಾಸಿ ಮಾಡಿಕೊಳ್ಳುತ್ತೆ. ಪ್ರಕೃತಿ ಕಾಡಾನೆಗಳೆಲ್ಲವೂ ಕೂಡ ಅಷ್ಟೇ. ಅದೇ ರೀತಿ ಈ ಒಂದು ಕಾಡಾನೆ ಭೀಮ ತನ್ನ ಒಂದು ಗಾಯವನ್ನು ಹಾಗೆ ವಾಸಿ ಮಾಡಿಕೊಳ್ಳುತ್ತೆ ಅಂತ ಕೂಡ ಅರಣ್ಯ ಇಲಾಖೆ ತಿಳಿಸಿರುವಂಥದ್ದು. ನೋಡೋಣ ಏನಾಗುತ್ತೆ ಅಂತ. ಜಗ್ಬರ್ನಳ್ಳಿ ಫಾರೆಸ್ಟಲ್ಲಿ ಗಲಾಟೆ ಆಗಿದ್ದು. ಸೊ ನಿನ್ನೆ ಅಲ್ಲಿಂದ ಹೊರಟಂಥ ಒಂದು ಭೀಮ ಅಂದರೆ ಆ ಗ್ರೂಪನ್ನು ಬಿಟ್ಟು ಭೀಮ ಹೋಗ್ತಾನೆ. ಅಲ್ಲೇ ಕ್ಯಾಪ್ಟನ್ ಉಳ್ಕೊಳ್ತಾನೆ. ಫಾರೆಸ್ಟಿಂದ ಆಚೆ ಬಂದಂಥ ಭೀಮ ಬಿಕ್ಕೋಡ್ ಎಸ್ಟೇಟನ್ನು ದಾಟಿ ನಂತರದಲ್ಲಿ ಸಕಲೇಶಪುರ ರೇಂಜ್ಗೆ ಹೋಗಿದ್ದಾನಂತೆ. ಸೊ ಒಟ್ಟಿನಲ್ಲಿ ಬಿಕ್ಕೋಡನ್ನು ಜಾಗವನ್ನು ಖಾಲಿ ಮಾಡಿದ್ದಾನೆ ವೈಲ್ಡ್ ಭೀಮ. ಸಕಲೇಶಪುರ ಭಾಗಕ್ಕೆ ಹೋಗಿದ್ದಾನೆ. ಬಹುಶಃ ನೆಕ್ಸ್ಟು ಸಕಲೇಶಪುರ ಭಾಗದಿಂದ ಆಲೂರು ರೇಂಜ್ಗೆ ಹೋಗುವಂಥ ಸಾಧ್ಯತೆಯೂ ಕೂಡ ಇದೆ. ಆರಾಮಾಗಿ ಮೂವ್ಮೆಂಟ್ ಆಗ್ತಿರೋದನ್ನು ನೋಡಿದ್ರೆ ಭೀಮ ಸೇಫ್ ಆಗಿದ್ದಾನೆ, ಆರಾಮಾಗಿದ್ದಾನೆ, ಹೆಲ್ತಿ ಆಗಿದ್ದಾನೆ ಅಂತ ಅನಿಸ್ತಾ ಇದೆ. ಮತ್ತು ಮೇಲಿಂದ ಕಂಡು ಬರ್ತಾ ಇದೆ. ಯಾಕೆಂದರೆ ಸಾಮಾನ್ಯವಾಗಿ ವಿಪರೀತ ನೋವಿದ್ರೆ ಆನೆ ಜಾಸ್ತಿ ಮೂವ್ಮೆಂಟ್ ಆಗಲ್ಲ, ನಿಂತ ಜಾಗದಲ್ಲೇ ನಿಂತು ಬಿಡ್ತಾನೆ. ಸೊ ಹೀಗಾಗಿ ನೋಡೋಣ ಏನಾಗ್ಬೋದು ಅಂತ. ಇವತ್ತಿನ ಒಂದು ಅಪ್ಡೇಟ್ ಲೊಕೇಶನ್ ಎಲ್ರಿಗೂ ಕೂಡ ಗೊತ್ತಾಗಿರುತ್ತೆ. ಸೊ ಮಾಹಿತಿ ಮತ್ತು ನೀವು ತಾವು ಕೂಡ ಕೇಳಿಸ್ಕೊಂಡ ಹಾಗೆ ನಿನ್ನೆ ಬಿಕ್ಕೋಡಿಂದ ಹೊರಟವನು ಭೀಮ ಸಂಜೆ ಅಷ್ಟೊತ್ತಿಗೆ ಆಚೆ ಕಡೆ ಬರ್ತಾನೆ. ವಿಡಿಯೋ ಕೂಡ ವೈರಲ್ ಆಗಿತ್ತು. ಅಂದರೆ ಊರಿನ ಭಾಗದಿಂದ ಅಂದರೆ ಕಾಡನ್ನು ತೊರೆದು ಊರಿನ ಭಾಗದ ಹಸಿ ಜೋಳದ ಜಮೀನು ಹಸಿ ಹೋಗುವಂಥ ಒಂದು ದೃಶ್ಯ ಮೇಲ್ಗಡೆಯಿಂದ ಗ್ರಾಮಸ್ಥರು ವಿಡಿಯೋನ ಸಹ ಮಾಡಿರ್ತಾರೆ. ಆಗ ಒಂದೇ ದಂತ ಭೀಮನಿಗೆ ಕಾಣಿಸ್ತಾ ಇರುತ್ತೆ. ಭೀಮನನ್ನು ನೋಡಿ ಜನರು ಕೂಡ ಸ್ವಲ್ಪ ಮಟ್ಟಿಗೆ ನಿರಾಳ ಆಗ್ತಾರೆ. ಭೀಮ ಆರಾಮಾಗಿದ್ದಾನೆ ಅಂತ ಅವ್ರಿಗೂ ಕೂಡ ಆಗ ಕ್ಲಾರಿಟಿ ಕೂಡ ಸಿಗುತ್ತೆ. ಸದ್ಯದ ಮಟ್ಟಿಗೆ ಬಿಕ್ಕೋಡು ಭಾಗವನ್ನು ತೊರೆದು ಭೀಮ ವಾಪಸ್ಸು ಸಕಲೇಶಪುರ ರೇಂಜ್ಗೆ ಹೋಗಿದ್ದಾನೆ. ಲಾಸ್ಟ್ ಇಯರ್ ಕ್ಯಾಪ್ಟನ್ ಬಿಕ್ಕೋಡು ಭಾಗ ತೊರೆದು ಹೋಗಿದ್ದ, ಈ ಸತಿ ಭೀಮ ಹೋಗಿದ್ದಾನೆ. ಯಾಕೆಂದರೆ ಭೀಮನಿಗೆ ಅಫ್ಕೋರ್ಸ್ ನೋವು ಜಾಸ್ತಿ ಆಗಿರುತ್ತೆ. ಜೊತೆಗೆ ಇದೊಂದು ಸೋಲು ಗೆಲುವಿನ ರೀತಿ ಇರುತ್ತಲ್ಲ ಹೊಡೆದಾಟಗಳು. ಕ್ಯಾಪ್ಟನ್ ಗ್ರೂಪ್ನಲ್ಲೇ ಉಳ್ಕೋತಾನೆ, ಅವನಿಗೆ ಒಂದು ಮೆಜಾರಿಟಿ ಪಾಯಿಂಟ್ ಸಿಕ್ಕದಂಗೆ ಲೆಕ್ಕ. ಯಾಕೆಂದರೆ ಗ್ರೂಪ್ನಲ್ಲಿದ್ದರೆ ಆತ ಕೂಡ ಮಸ್ತನಲ್ಲಿದ್ದಾನೆ. ಮತ್ತು ಮಸ್ತನಲ್ಲಿದ್ದಂಥ ಟೈಮ್ನಲ್ಲಿ ಯಾವ ಒಂದು ಆನೆ ಹೊಡೆದು ಓಡಿಸುತ್ತೋ ಅದು ಸ್ವಲ್ಪ ಒಂದು ರೀತಿಯಲ್ಲಿ ಗತ್ತನ್ನು ಮೆರೆಯುವಂಥದ್ದು ಈಗ ಕ್ಯಾಪ್ಟನ್ ಅದೇ ಒಂದು ಮಾಡ್ತಾ ಇದ್ದಾನೆ. ಭೀಮ ಅದೇ ನೋವಿನಲ್ಲಿ ಬೈ ಮಿಸ್ಸಾಗಿ ಮರಕ್ಕೆ ಹೊಡೆದು ದಂತವನ್ನು ಕಟ್ ಮಾಡಿಕೊಂಡು ಅದೇ ನೋವಿನಲ್ಲೇ ವಾಪಸ್ಸು ಸಕಲೇಶಪುರ ರೇಂಜ್ಗೆ ಹೋಗಿದ್ದಾನೆ. ಸೊ ಒಟ್ಟಿನಲ್ಲಿ ನೋಡೋಣ ನೆಕ್ಸ್ಟ್. ಇವತ್ತಿನ ಅಪ್ಡೇಟ್ ಇದಾಗಿತ್ತು. ಸಕಲೇಶಪುರದಲ್ಲಿ ಭೀಮ ಇದ್ದಾನೆ. ಸಕಲೇಶಪುರದ ಒಂದು ಎಸ್ಟೇಟ್ನಲ್ಲಿ ಭೀಮ ಇದ್ದಾನೆ, ಆರಾಮಾಗಿದ್ದಾನೆ ಅಂತ. ಸೊ ನೈಟ್ ಕೂಡ ಟ್ರಾವೆಲ್ ಮಾಡಿದ್ದಾನೆ ಭೀಮ. ಸಕಲೇಶಪುರ ತಲುಪಿದ್ದಾನೆ, ಸಕಲೇಶಪುರ ರೇಂಜ್ನ ತಲುಪಿದ್ದಾನೆ. ಸಕಲೇಶಪುರ ಭಾಗದ ಒಂದು ಸಿಕ್ಕಾಪಟ್ಟೆ ಎಸ್ಟೇಟ್ಗಳಿದ್ದಾವೆ. ಸೊ ಅಲ್ಲಿ ಕಾಡಾನೆಗಳು ಸಂಚಾರ ಮಾಡ್ತಾ ಇರ್ತವೆ. ಅದಕ್ಕೆ ಒಂದು ಟ್ರ್ಯಾಕ್ ರೂಟ್ ಅಂತ ಏನಿರುತ್ತೆ ಅದೇ ಒಂದು ದಾರಿಯಲ್ಲೇ ಆನೆಗಳು ಕೂಡ ನಡ್ಕೊಂಡು ಹೋಗೋದು. ಇನ್ನು ಕೆಲವೊಂದು ಎಸ್ಟೇಟ್ಗಳಲ್ಲಿ ಸೋಲಾರ್ ಬೇಲಿ ಅಂತೆಲ್ಲ ಹಾಕಿರ್ತಾರಲ್ಲ, ಆ ಒಂದು ಟೈಮಲ್ಲಿ ರಸ್ತೆಗೆ ಬರುವಂಥ ಒಂದು ಚಾನ್ಸಸ್ ಇರುತ್ತೆ. ಅದ ಕಾರಣ ಮೊನ್ನೆ ನಾನು ವಿಡಿಯೋದಲ್ಲಿ ನೋಡಿರ್ಬೋದು, ಬಿಕ್ಕೋಡು ಪ್ರಮುಖ ರಸ್ತೆಯಲ್ಲೇ ಭೀಮ ನಡ್ಕೊಬರ್ತಾನೆ. ಅದೇ ಒಂದು ಕಾರಣ, ರೀಸನ್. ಯಾಕೆಂದರೆ ಬಿಕ್ಕೋಡು ಎಸ್ಟೇಟ್ನಲ್ಲಿ ಸೋಲಾರ್ ಫೆನ್ಸಿಂಗನ್ನು ಮಾಡಿರ್ತಾರೆ, ಎಸ್ಟೇಟ್ ಒಳಗಡೆ ಹೋಗೋಕ್ಕಾಗಲ್ಲ. ಆದ್ದರಿಂದ ಡೈರೆಕ್ಟ್ ರೋಡ್ನಲ್ಲೇ ನಡ್ಕೋಬೋದು. ನಂತರ ಪ್ರಮುಖ ಎಲ್ಲ ಒಂದು ಕಾಫಿ ಎಸ್ಟೇಟ್ಗೆ ಹೋಗುವಂಥ ಮೇನ್ ಗೇಟ್ ಇರುತ್ತೆ, ಆ ಒಂದು ಗೇಟ್ ಮೂಲಕ ಒಳಗಡೆ ಹೋಗ್ತಾನೆ. ಫೆನ್ಸಿಂಗ್ ಇರಲಿಲ್ಲ ಅಂದರೆ ಕಾಫಿ ಎಸ್ಟೇಟ್ ಒಳಗಡೆನೆ ಹೋಗ್ಬಿಡೋನು.
ಫೆನ್ಸಿಂಗ್ ಇದ್ದಂಥ ಕಾರಣ ರೋಡ್ನಲ್ಲಿ ಲಟ್ಕೊ ಬರ್ತಾನೆ. ಸೊ ಇದೊಂದು ಅಪ್ಡೇಟ್ ಆಗಿತ್ತು, ಮೇಜರ್ ಅಪ್ಡೇಟ್, ಇವತ್ತಿನ ಅಪ್ಡೇಟ್. ಭೀಮಾ ಆರಾಮಾಗಿದ್ದಾನೆ, ಆರೋಗ್ಯವಾಗಿದ್ದಾನೆ, ಒಳ್ಳೆ ಮೂವ್ಮೆಂಟ್ ಕೂಡ ಆಗ್ತಾ ಇದೆ, ಸೇಫ್ ಆಗಿದ್ದಾನೆ ಅಂತ ಕೂಡ ಈಗ ಕ್ಲಾರಿಟಿ ಅರಣ್ಯ ಇಲಾಖೆ ಕಡೆಯಿಂದನೇ ಸಿಕ್ಕಿದೆ. ಸೊ ಇದ್ರ ಬಗ್ಗೆ ನೀವೇನಂತೀರಾ? ಭೀಮನ ಫ್ಯಾನ್ಸ್ಗಳು ತುಂಬ ಜನ ಇದ್ದಾರೆ, ಎಲ್ಲರೂ ಕೂಡ ಕೇಳ್ತಾ ಇದ್ರು ಭೀಮಾ ಹೇಗಿದ್ದಾನೆ, ಡೈಲಿ ಅಪ್ಡೇಟನ್ನು ಮಾಡಿ ಅಂತ. ಸೊ ಇದು ಒಂದು ಮೇಜರ್ ಅಪ್ಡೇಟ್ ಆಗಿರುತ್ತೆ. ಭೀಮನನ್ನು ನೋಡಬೇಕು ಅಂತ ವಿಕ್ರಮ್ ಗೌಡ್ರು ಸಹ ನಿನ್ನೆ ಹೋಗಿದ್ರು, ಮತ್ತು ಒಂದು ಜಾಗವನ್ನು ವಿಸಿಟ್ ಮಾಡ್ತಾರೆ, ಫೈಟ್ ಆದಂಥ ಜಾಗ, ಮತ್ತು ಅಲ್ಲಿ ಫೈಟ್ ಆದಂಥ ಮನೆ ಆಗಿರ್ಬೋದು, ಯಾವುದೋ ವಿಡಿಯೋ ವೈರಲ್ ಆಗಿತ್ತು, ಸೊ ಅಲ್ಲಿಗೂ ಕೂಡ ವಿಸಿಟ್ ಮಾಡ್ತಾರೆ ವಿಕ್ರಮ್ ಗೌಡ್ರು. ಅವರು ಕೂಡ ನೋಡ್ತಾರೆ ಜಾಗ ಆಗಿರ್ಬೋದು, ಅಲ್ಲಿ ಎಲ್ಲಿ ದಂತ ಕಟ್ಟಾಗಿ ಬಿತ್ತು ಆ ಒಂದು ಜಾಗ, ಜಗ್ಬರ್ನಳ್ಳಿ ಫಾರೆಸ್ಟ್ ಎಂಟ್ರೆನ್ಸಲ್ಲಿ ಫೈಟ್ ಆಗಿದ್ದು. ಸೊ ಅದನ್ನೆಲ್ಲ ಅಬ್ಸರ್ವ್ ಮಾಡಿ ಅವರು ಕೂಡ ಬೇಸರ ಪಡ್ಕೊಳ್ತಾರೆ. ಬಟ್ ಇದೆಲ್ಲವೂ ಕೂಡ ಸಹಜ ಅಂತಲೇ ಹೇಳ್ಬೋದು, ಯಾಕೆಂದರೆ ಇದು ಕಾಡಿನಲ್ಲಿ ಆಗಿದ್ದರೆ ಇಷ್ಟೊಂದೆಲ್ಲ ಜನರು ಕೂಡ ರಿಯಾಕ್ಟ್ ಮಾಡ್ತಿರಲಿಲ್ಲ. ಜನಗಳು ರಿಯಾಕ್ಟ್ ಮಾಡೋಕ್ಕೆ ಮೇಯ್ನ್ ಕಾರಣ ಹಾಸನದ ಭೀಮಾ, ಜನಪ್ರಿಯ ಭೀಮಾ, ಜನರ ಪ್ರೀತಿ ವಿಶ್ವಾಸ ಗಳಿಸ್ಕೊಂಡಿರುವಂಥ ವೈಲ್ಡ್ ಭೀಮಾ ಈತ. ಹೀಗಾಗಿ ಈತನ ಮೇಲೆ ಒಂದು ವಿಶೇಷವಾದಂಥ ಪ್ರೀತಿ ಒಲವು ಜನರಿಗೆ ಇದೆ. ಭೀಮನಿಗೆ ಈ ರೀತಿ ಆಗೋಯ್ತಲ್ಲ ಅಂತ ಜನರು ಕೂಡ ಸ್ವಲ್ಪ ಬೇಸರ ಕೂಡ ಪಡ್ಕೊಂಡಿದ್ದಾರೆ. ಇದೇ ಒಂದು ಗಾಯ ಏನಾಗಿದೆ ವಾಸಿ ಆದರೆ ಜನರು ಇನ್ನಷ್ಟು ಖುಷಿ ಪಡ್ತಾರೆ, ಒಂದು ನೆಮ್ಮದಿ ಜನರಿಗೂ ಕೂಡ ಅಂತಲೇ ಹೇಳ್ಬೋದು. ಭೀಮನ ಒಂದು ಸ್ಥಿತಿಯನ್ನು ನೋಡಿ ಈಗ ಮರುಗಿದ್ದಾರೆ. ನೆಕ್ಸ್ಟ್ ಇನ್ನೊಂದು 10-15 ದಿವಸಗಳಲ್ಲಿ ಭೀಮನ ಒಂದು ಗಾಯ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ ಅಂತ ಸ್ಪಷ್ಟನೆ ಈಗ ಸಿಗ್ತಾ ಇದೆ. ತಾನಾಗೆ ಒಂದು ಗಾಯವನ್ನು ವಾಸಿ ಮಾಡಿಕೊಳ್ಳುತ್ತಂತೆ. ಯಾವ ರೀತಿ ಅಂದರೆ ಗಾಯ ಆದಂಥ ಟೈಮ್ನಲ್ಲಿ ಈಗ ಕಾಡು ಪ್ರಾಣಿಗಳು ಏನು ಮಾಡುತ್ತೆ, ಒಂದು ಜಾಗಕ್ಕೆ ಮಣ್ಣು ಹಾಕ್ಕೊಳ್ಳೋದು, ಕೆಸರಲ್ಲಿ ಮಲಗೋದು, ನೀರು ಈ ರೀತಿಯಲ್ಲ. ಆಗ ಒಂದು ಟೈಮ್ನಲ್ಲಿ ಹುಳಗಳು ಏನಾಗಿರುತ್ತೆ ಅಲ್ಲಿ ಮೊಟ್ಟೆ ಹಾಕೋಕ್ಕಾಗಿರ್ಬೋದು. ಸೊ ಹುಳಗಳು ಹೋಗುವಂಥ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ. ಅಲ್ಲಿ ಏನಾದರೂ ಫಂಗಸ್ ಏನಾದರೂ ಕ್ರಿಯೇಟ್ ಮತ್ತು ಕ್ಯೂ ಪಸ್ ಮತ್ತು ಮೆಗಟ್ಸ್ ಏನಾದರೂ ಕ್ರಿಯೇಟ್ ಆದರೆ ತುಂಬಾ ಕ್ರಿಟಿಕಲ್ ಅಂತ ಹೇಳ್ಬೋದು. ಆ ರೀತಿ ಏನೂ ಕೂಡ ಆಗೋದಿಲ್ಲ. ಲಾಸ್ಟ್ ನೀವು ಅಬ್ಸರ್ವ್ ಮಾಡಿರ್ಬೋದು, ಸೀಗೆಗುಡ್ಡ ಎಂಬ ಒಂದು ಕಾಡಾನೆ ಏನಾಗಿತ್ತು, ಈಗ ಅದು ಕ್ಯಾಂಪ್ನಲ್ಲಿದೆ ಬಿಡಿ. ಆಗ ಅದು ಬಾಲದ ಹಿಂದ್ಗಡೆ ಭಾಗಕ್ಕೆ ಭೀಮನಿಗೆ ಚುಚ್ಚಿಬಿಟ್ಟಿರುತ್ತೆ, ಅದು ಕೆಸರೆಲ್ಲ ಮಲ್ಕೊಂಡಿರುತ್ತೆ, ಆಗ ಅದಕ್ಕೆ ಗಾಯ ತುಂಬಾ ಆಗಿರುತ್ತೆ. ಆಗ ಅರಣ್ಯ ಇಲಾಖೆ ಹೋಗಿ ಟ್ರೀಟ್ಮೆಂಟನ್ನು ಮಾಡಿರ್ತಾರೆ. ಹಿಂದ್ಗಡೆ ಭಾಗ ಅಲ್ಲಿ ವಾಸಿ ಮಾಡ್ಕೊಳ್ಳೋಕ್ಕೆ ತುಂಬಾ ಕಷ್ಟ ಆಗಿರುತ್ತೆ ಭೀಮಗೆ. ಮುಂದ್ಗಡೆ ಈಗ ದಂತ ಕಡೆ ಆಗಿರುವ ಕಾರಣ ಭೀಮ ತಾನಾಗೆ ತಾನೇ ವಾಸಿ ಮಾಡ್ಕೋತಾನೆ. ಲಾಸ್ಟ್ ಸತಿ ಅದಕ್ಕೆ ಚಿಕಿತ್ಸೆ ಮಾಡಿದ್ರು. ಈಗಲೂ ಕೂಡ ಅದನ್ನೇ ಹೇಳ್ತಾ ಇದೆ ಅರಣ್ಯ ಇಲಾಖೆ. ಅದಾಗೆ ಒಂದು ಪ್ರಕೃತಿ ನೇಚರ್ ರೀತಿಯೇ ಅದು ತಾನಾಗೆ ತನ್ನ ಗಾಯವನ್ನು ವಾಸಿ ಮಾಡ್ಕೊಳ್ಳುತ್ತೆ. ಇಫ್ ಇನ್ ಕೇಸ್ ಏನಾದರೂ ಗಾಯ ವಾಸಿ ಆಗಲಿಲ್ಲ ಅಂದರೆ ನಾವು ಪ್ರತಿದಿನ ಪ್ರತಿಯೊಂದು ಕ್ಷಣದಲ್ಲೂ ಕೂಡ ಆನೆಯನ್ನು ಅಬ್ಸರ್ವ್ ಮಾಡ್ತಾ ಇದ್ದೀವಿ. ಏನಾದರೂ ಟ್ರೀಟ್ಮೆಂಟ್ ಅವಶ್ಯಕ ಇದೆ ಇಮಿಡಿಯೇಟ್ ನಾವು ಕೂಡ ಟ್ರೀಟ್ಮೆಂಟನ್ನು ಕೊಡುವಂಥ ಒಂದು ಕೆಲಸವನ್ನು ಮಾಡ್ತೇವೆ. ಪ್ರತಿದಿನ ಅಂದರೆ ನಿನ್ನೆಯಿಂದ ಏನು ಫೈಟ್ ಆದಂಥ ಟೈಮ್ನಿಂದಲೂ ಕೂಡ ಅಬ್ಸರ್ವೇಷನೆಲ್ಲ ಇಟ್ಟಿದ್ದಾರೆ. ಈಗಲೂ ಕೂಡ ಅಷ್ಟೇ ಆನೆಯ ಒಂದು ಟ್ರ್ಯಾಕಿಂಗನ್ನು ಮಾಡ್ತಾ ಇರ್ತಾರೆ, ಡ್ರೋನ್ ಮೂಲಕ ಆಗಿರ್ಬೋದು. ಆಚೆ ಕಡೆ ನೋಡುವಂಥದ್ದು, ಕಾಫಿ ಎಸ್ಟೇಟಿಂದ ಹೊರಗಡೆ ETF ಸಿಬ್ಬಂದಿಯವರು ಕಾಯ್ತಾ ಇರ್ತಾರೆ, ಭೀಮಾ ಅಬ್ಸರ್ವೇಷನಲ್ಲಿ ಇಟ್ಟಿದ್ದಾರೆ. ಸೊ ಇದಾಗಿತ್ತು ಒಂದು ಮೇಜರ್ ಅಪ್ಡೇಟ್ ಭೀಮನ ಬಗ್ಗೆ. ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ಅಪ್ಡೇಟ್ಗಾಗಿ ಕಾಯ್ತಾ ಇರಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಪ್ಲಸ್ ಎಲ್ಲರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ, ತಪ್ಪದೆ ಲೈಕ್ ಮಾಡೋದನ್ನು ಮರಿಬೇಡಿ. ಯಾಕೆಂದರೆ ಭೀಮನ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ತುಂಬಾ ಇದೆ. ಭೀಮನ ಬಗ್ಗೆ ತಿಳ್ಕೊಬೇಕು ಅಂತಿರ್ತಾರೆ, ಎಲ್ರಿಗೂ ಕೂಡ ವಿಡಿಯೋನ ಮಿಸ್ ಮಾಡದೆ ಶೇರ್ ಮಾಡೋದನ್ನು ಮರಿಬೇಡಿ.